ಮುಂಚೆ ಒಂದು 10 ವರ್ಷದ ಹಿಂದೆನೇ ನಾವಿಬ್ಬರು ಒಂದು ಸಿನಿಮಾ ಮಾಡಬೇಕಿತ್ತು ಅನಿಸುತ್ತೆ. ಇಬ್ಬರು ಪ್ರೊಡ್ಯೂಸರ್ ಬಂದರು. ಪ್ರೊಡ್ಯೂಸರ್ಗಳ ಸಮಸ್ಯೆಯಿಂದ ನಾವು ಸಿನಿಮಾ ಮಾಡಿರಲಿಲ್ಲ. 2 ಮೀಟಿಂಗ್ ಆಗಿತ್ತು. ಒಂದು ಖುಷಿ ಏನಂದರೆ ಒಂದೇ ಸಿಟ್ಟಿಂಗಲ್ಲಿ ಒಂದು ಕತೆಗಳು ಓಕೆ ಆಗಿದ್ದು. ಸರಿ, ಈಗ ಅಂದ್ಕೊಳ್ತಿದ್ದಾಗ ಸರಿ ಸಿನಿಮಾ ಅಂತೂ ಒಟ್ಟಿಗೆ ಮಾಡಲಿಲ್ಲ. ನಾನು ಮಾಡಿರೋ ಸಿನಿಮಾಗಾದ್ರೂ ವೇದಿಕೆಗೆ ಬರಲಿ ಅಂತ ಒಂದು ಆಸೆ ಪಟ್ಟು ನಾನು ಕರೆದೆ. ಪ್ರಜು ಬ್ರದರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ಇನ್ನು ಎರಡನೇದು ಸಾರಾ ಗೋವಿಂದ ಸಾರು. ನಾವು ಸಣ್ಣವರಿದ್ದಾಗಿಂದನೂ ನಮ್ಮ ಅಪ್ಪನ ಕಾಲದಿಂದನೂ ನಾವು ಅಣ್ಣವ್ರ ಅಭಿಮಾನಿ. ಅವರು ಅಣ್ಣವ್ರ ಸಂಘದ ಅಧ್ಯಕ್ಷರು. ನಾವು ಮಿನಿ ಅಣ್ಣವ್ರ ಥರ ನೋಡ್ತಿದ್ದಂಥ ಕಾಲ. ಕಡೆಗೆ ಇವತ್ತೆಲ್ಲ ಮತ್ತೆ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಒಂದಷ್ಟು ಸ್ನೇಹ ಬೆಳೀತು, ಒಡನಾಟ ಬೆಳೀತು, ಆ ವಿಶ್ವಾಸ ಅಭಿಮಾನ ಇಟ್ಕೊಂಡು ಯಾವುದೋ ಒಂದು ಕಾರಣ ಇಟ್ಕೊಂಡು ಬರಲ್ಲ ಅಂತ ಹೇಳಿದ್ರು ಇವತ್ತು. ಅದನ್ನು ಅವರೇ ಹೇಳ್ತಾರೆ. ಆದರೂ ನಾನು ಹೇಳಿದೆ ಬರಬೇಕು ಸರ್ ಅಂತ. ಬಂದಿದ್ದಾರೆ. ಅವ್ರಿಗೂ ಕೂಡ ನಂದು ಥ್ಯಾಂಕ್ ಯು ಹೇಳ್ತೇನೆ ಪರ್ಸ್ನಲ್ಲಾಗಿ. ಇನ್ನು ಮಂಜಣ್ಣ ನಮ್ಮದು ಹಳೆ ಸ್ನೇಹ. ಒಂಥರ ಏನು ಪ್ರೊಡ್ಯೂಸರು, ಆರ್ಟಿಸ್ಟು, ಜರ್ನಲಿಸ್ಟ್ ಥರ ಇಲ್ಲ. ಒಂದೇ ಒಂದು ಮಾತು ಫೋನಲ್ಲಿ ಕರೆದೆ, ಬಂದಿದ್ದಾರೆ, ಥ್ಯಾಂಕ್ ಯು. ಎರಡನೇದು ಆ ಕಡೆ ಕುಂತಿರೋ ಎಮ್ ಡಿ ಕೌಶಿಕ್ ನಟರು ಹೌದು, ನಿರ್ಮಾಪಕರು ಹೌದು, ನಿರ್ದೇಶಕರು ಹೌದು, ಜಾದೂಗಾರರು ಹೌದು, ಇನ್ನೊಂದು ಏನೇನೋ ಇದೆ. ಅವರು ಅರ್ಧ ತಿಂಗಳಲ್ಲಿ 15 ದಿವಸ ಇಂಡಿಯಾದಲ್ಲಿ ಇರ್ತಾರೆ, ಇನ್ನು 15 ದಿವಸ ಫಾರಿನಲ್ಲಿ ಇರ್ತಾರೆ. ಬಟ್ ನನ್ನ ಟೈಮ್ ಇವತ್ತು ಸಿಕ್ಕಿದ್ದಾರೆ. ಅವ್ರಿಗೆ ಇಲ್ಲಿ ಕರೆಯೋಕ್ಕೆ ಮುಖ್ಯ ಕಾರಣ ಅಂದರೆ ನಾನು ಒಂದು ಫಸ್ಟ್ ಡೈರೆಕ್ಷನ್ ಮಾಡಿದೆ, ಪೂರ್ಣ ಸತ್ಯ ಅಂತ, ಒಂದು ಸ್ಮಾಲ್ ಬಜೆಟು. ಅದಕ್ಕೆ ಪ್ರೊಡ್ಯೂಸರ್ ಅವರು, ಅದಕ್ಕೆ ಇನ್ವೆಸ್ಟ್ ಮಾಡಿದವರು. ಅಲ್ಲಿಂದ ಶುರು ಆಗಿದ್ದ ಜರ್ನಿ ಇವತ್ತು 6ನೇ ಸಿನಿಮಾದವರೆಗೂ ಬಂದಿದೆ ಅಂತ ಹೇಳೋದಕ್ಕೆ ಒಂದು ಗ್ರ್ಯಾಟಿಟ್ಯೂಡಾಗಿ ನಾನು ಎಮ್ ಡಿ ಕೌಶಿಕ್ ಅವ್ರಿಗೆ ಕರೆದಿದ್ದೀನಿ. ಅಂದರೆ ಪ್ರತಿಯೊಂದಕ್ಕೂ ಏನೋ ಒಂದು ಲಿಂಕ್ ಇರುತ್ತೆ ಅನ್ನೋದು ಹೇಳೋದಕ್ಕೋಸ್ಕರ ನಾನು ಅದನ್ನು ಬಳಸ್ಕೊಂಡೆ. ಸಂಜುಗೆ ನಾನು ಮೊದಲಿಗೆ ನೆನಪು ಮಾಡ್ಕೋಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಸಂತೋಷ್ DM ಅವ್ರನ್ನ. ಸಿನಿಮಾ ಮಾಡುವಾಗ ಅವ್ರಿಗೆ ಯಾರೋ ಸ್ವಲ್ಪ ಇದಕ್ಬಿಟ್ಟಿದ್ರು, ಅಂದರೆ ಬಜೆಟಿಂಗ್ ಅಂದರೆ ಅವರು ಎಳೆದ್ಬಿಡ್ತಾರೆ ಬರೇ ಅಂತ. ಆವಾಗ ಸ್ವಲ್ಪ ಟೈಟ್ ಮಾಡಿಬಿಟ್ಟಿದ್ರು. ಆದರೆ 2 ವರ್ಷ ಆಯಿತು, 1.25 ವರ್ಷ. ಇವತ್ತು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಅಷ್ಟು ಧಾರಾಳ ಮನುಷ್ಯ. ಯಾರೋ ಮಾಡಲಿ, ಸಿನಿಮಾದವ್ರ ಬಗ್ಗೆ ಹೇಳಿರ್ತಾರಲ್ಲ, ಹುಷಾರು ಸರ್, ಆಮೇಲೆ ಎಳೆದ್ಬಿಡ್ತಾರೆ ಅಂತ. ಆಮೇಲೆ ಅವರೇ ನೋಡಿದ್ರೆ ಸರ್ ಒಂದು ಸಾಂಗ್ ಮಾಡ್ಬಿಡೋಣ, ಹಂಗೆ ಸಿನಿಮಾ ಮುಗಿದ್ಮೇಲೆ ಮನಾಲಿಯಲ್ಲಿ ಒಂದು ಸಾಂಗ್ ಮಾಡೋಣ ಅಂದರು. ಯಾರು ಹೇಳ್ತಾರಾ? ಅದು ಹೊಸ ಈ ಥರ ಒಂದು ಅಂಥ ಸ್ಟಾರ್ ಕಾಸ್ಟ್ ಇಲ್ದಿರೋ ಆ ಥರದ್ದು ಬ್ಯೂಟಿಫುಲ್ ಹಾರ್ಟ್ ಇರೋ ಪ್ರೊಡ್ಯೂಸರು ಅವರು. ನಾನು ನೆನ್ಪು ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕುಂತಿರುವ ಅಷ್ಟು ಜನ ಹಿಂದೆಗಡೆ ರೋಲ್ ಕುಂತಿರುವ ಪ್ರೊಡ್ಯೂಸರ್ ಟೀಮ್ ಇದ್ದಾರೆ. ಆಮೇಲೆ ಇಲ್ಲಿ ಶೈಲೇಶ್ ಅಣ್ಣ ಇದ್ದಾರೆ. 15 ಜನ ಸೆಟ್ಟಲ್ಲಿರೋರು. ನಾವು ಏನಪ್ಪ ಇವ್ರು ಯಾವ್ದಾದ್ರು ಡಾನ್ಗಿನ್ ಗ್ಯಾಂಗ ಅನ್ನೋ ಥರ ಅನ್ಸೋದು. 2 ಕಾರ್ 3 ಕಾರ್ ಬರೋದು. ಮೊದಲು ಹಂಗೆ ಕೇಳೇ ಬಿಟ್ಟಿದ್ದೆ ಒಂದು ದಿವಸ. ಬಟ್ ಹಂಗಿಲ್ಲ. ಬಟ್ ಅವ್ರದ್ದು ಟೀಮ್ ಹಂಗಿದೆ ಸೂಪರಾಗಿ. ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಂಜು ಇನ್ನು ಮತ್ತು ಹೀರೋಯಿನ್ ನಾನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ, ಎಲ್ಲರೂ ಮಾತಾಡಿದ್ರ. ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ. ಸಂಜು ಒಂಥರ ಬೇಟಿ ಬಚಾವೋ ಬೇಟಿ ಪಡವೋ ಅನ್ನೋ ಥರ ಸಿನಿಮಾ. ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ ತೆಗೆದುಬಿಟ್ಟಿದ್ರೆ ಪಕ್ಕ ಆರ್ಟ್ ಸಿನಿಮಾ ಆಗ್ಬಿಟ್ಟಿರೋದು. ಆದರೆ ಪ್ರೊಡ್ಯೂಸರ್ ಕಾರಣಗಳಿಂದ ಮತ್ತು ನಮ್ಮ ಹೀರೋಯಿನ್ ಕಾರಣದಿಂದ ಅದನ್ನು ಕಮರ್ಷಿಯಲ್ ಆಗಿ ಒಂದು ಕಲಾತ್ಮಕವಾದ ಕಂಟೆಂಟನ್ನು ಹೆಂಗೆ ಹೇಳ್ಬೋದು ಅಂತ ಮಾಡಿದ್ದೀವಿ. ಇದು ಒಂದು ದಿನದಲ್ಲಿ ನಡೆಯುವಂತಹ ಕತೆ. ಒಂದು ಬಸ್ ಸ್ಟಾಪು ಮಡಿಕೇರಿಯಲ್ಲಿ ಒಂದು ಸೆಟ್ ಹಾಕಿದ್ವಿ. ಅಲ್ಲಿ ಹೀರೋ ಯಾಕೆ ಬರ್ತಾನೆ, ಹೀರೋಯಿನ್ ಯಾಕೆ ಬರ್ತಾಳೆ, ಅವಳ ಹಿನ್ನೆಲೆ ಏನು, ಇವನ ಹಿನ್ನೆಲೆ ಏನು, ಅವರಿಬ್ಬರ ಪೇಯ್ನ್ ಏನು ಅನ್ನೋದ್ರ ಜೊತೆಗೆ ಅಲ್ಲೊಂದಷ್ಟು ಪಾತ್ರಗಳು. ಎಲ್ಲ ಪಾತ್ರಗಳು ನಮ್ಮ ಸುಂದರಮ್ಮ ಹೇಳ್ದಂಗೆ 2 ಸೀನ್ 3 ಸೀನ್ ಬರ್ತಾರೆ. ಬಟ್ ಒಂದು ಬ್ಯೂಟಿಫುಲ್ ಆದ ಹಿನ್ನೆಲೆ ಇದೆ. ಆ ಥರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆಗಳು ಬರುತ್ತೆ. ಸಿನಿಮಾದ ನಿಜವಾದ ವೆಯ್ಟೇಜು ಸೆಕೆಂಡ್ ಹಾಫಲ್ಲಿ ನಾನು ಏನಕ್ಕೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡಿಬಿಡ್ತೀನಿ. ನಮ್ಮ ಟೀಚರ್ಸ್ ಇಲ್ಲ ಇದ್ದಾರೆ. ಸಿನಿಮಾದಲ್ಲಿ ನಾಯಕನ ತಾಯಿ ಬಂದು ಸಂಗೀತ ಪ್ಲೇ ಮಾಡೋದು ಒಂದು ಟೀಚರ್ ಕ್ಯಾರೆಕ್ಟ್ರು. ನಾಯಕಂದ ಲವ್ ಫೇಲ್ಯೂರ್ ಆಗಿಬಿಟ್ಟಿರುತ್ತೆ. ಅವನು ಕುಡುಕಕ್ಕೆ ದಾಸ ಆಗ್ಬಿಟ್ಟಿರ್ತಾನೆ. ಇದರಲ್ಲಿ ಯಾವ ಥರ ಮಾಡಿದ್ದೀನಿ, ಎಷ್ಟು ಜನ ಒಪ್ತಿರೋಪ್ಪಲ್ಲ ಗೊತ್ತಿಲ್ಲ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗ್ಬೋದು. ನಾಯಕನ ಮನೇಲಿ ಬೀಗ ಹಾಕ್ಬಿಟ್ಟು ಶಾಲೆಗೆ ಹೋಗುವ ತಾಯಿ ಸಂಜೆ ವಾಪಸ್ ಬರ್ತಾ ಅವಳನ್ನೇ ಕ್ವಾರ್ಟರ್ ಬಾಟ್ಲ್ ಎತ್ಕೊಂಡ್ಬಂದು ಇದಕ್ಕೆ ತಾನೇ ಇಚ್ಚೋಬೇಕಾಗಿತ್ತು, ನಿಂತು ಕುಡಿ ಅನ್ನೋ ಥರ ಕುಡಿಸ್ತಾಳೆ. ಆ ಥರದ್ದು ಅಂದರೆ ಒಂದು ಬೇರೆ ಥರದ್ದು ಪ್ರಯೋಗ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಂದಷ್ಟು ರೆಗ್ಯುಲರ್ ಇದ್ದರೂ ಇನ್ನೊಂದಷ್ಟು ಇರೆಗ್ಯುಲರ್ ಕಂಟೆಂಟ್ ಥರನೂ ಕೂಡ ಪ್ರಯತ್ನ ಮಾಡಿದ್ದೀನಿ. ಒಂದು ಹೀರೋಯಿನ್ ಇದ್ರೂ ಕೂಡ ಹೀರೋಯಿನ್ ಸುತ್ತಾನೆ ಎಲ್ಲ ಪಾತ್ರಗಳು ಸುತ್ತುತ್ತೆ. ಒಂಥರ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಥರ ಫ್ಲೇವರ್ ಇದೆ. ಬಟ್ ಅದನ್ನು ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದಷ್ಟು ಭಾಳಷ್ಟು ಅಂಶಗಳು ಸಿನಿಮಾದಲ್ಲಿದೆ. 27ನೇ ತಾರೀಕೆ ಗೊತ್ತಿಲ್ಲ, ನಮ್ಮ ಹೀರೋ ಭಾಳ ರೋಸ್ಟಲ್ಲಿ ಸಪೋರ್ಟ್ ಮಾಡಿ ಹೊಸಬ ಇವನಾರವ ಅಂತೆಲ್ಲ ಅಂದರು. ಪಾಪ ಅವ್ರು ಹೇಳಿರೋದ್ರಿಂದ ಯಾರಿಗಾರು ಹಾರ್ಷಾಗಿ ಅನಿಸಿದ್ರೆ ಕ್ಷಮೆ ಇರಲಿ. ಅವರೊಂದು ಹಸಿವಿದೆ, ಇನ್ನೂ ನಾನು ಎಲ್ಲ ಥರ ಆಗ್ಬಿಡ್ಬೇಕು, ನಾನು ಹಂಗೆ ಆಗ್ಬಿಡ್ಬೇಕು ಅಂತ. ಅದೆಲ್ಲದಕ್ಕೊಂದು ಟೈಮ್ ಬರುತ್ತೆ. ವೆಯ್ಟ್ ಮಾಡಬೇಕು. 26 ವರ್ಷ ಆದಮೇಲೆ ನಾನು ಈಗ ಮಂಜಣ್ಣನ ಕರ್ಸೋಕ್ಕಾಗಿದ್ದು, ಸಾರಾ ಗೋವಿಂದ ಸರ್ ಕರ್ಸೋಕ್ಕಾಗಿದ್ದು, ಪ್ರಜ್ವಲ್ ಕರ್ಸೋಕ್ಕಾಗಿದ್ದು. 26 ವರ್ಷ ಆದಮೇಲೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಯೋಗರಾಜ್ ಭಟ್ ಬಂದಿದ್ರು, ಗುರುಪ್ರಸಾದ್ ಬಂದಿದ್ರು, NM ಸುರೇಶ್ ಬಂದಿದ್ರು, ಉಮೇಶ್ ಬಣ್ಕರ್. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಆಸೆ ನನಗೂ ಇರುತ್ತೆ, ನಾನು ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಅಂತ. ನಮ್ಮದೊಂದು ಯೋಗ್ಯತೆ ಅಂತ ಇರುತ್ತೆ. ಅದನ್ನು ಕೂಡ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು. ನಾವು ಬೆಳೆದು ಬಂದು ಹಾದಿ, ನಾವು ಹೆಂಗೆ ಕಾಣ್ತೀವಿ, ಏನು ಕಲ್ತಿದ್ದೀವಿ ಕೂಡ ಎಲ್ಲ ಕೌಂಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ನಾನು ಆಗಲೇ ಹೇಳಿದಾಗ 10 ವರ್ಷದಿಂದ ಪ್ರಜುಗೆ ನಾನು ಡೈರೆಕ್ಷನ್ ಮಾಡಬೇಕಾಯ್ತು, ಆಗಲಿಲ್ಲ. ಅದು ಆಸೆ ಆ ಥರದ್ದು ಇರುತ್ತೆ. ಡಿಸ್ಟರ್ಬ್ ಆಗಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಕ್ಕೆ ವಿಷಯ ಹೇಳಿದೆ? ಹೀರೋ ಬಗ್ಗೆ ಮಾತಾಡ್ತಾ ಹೇಳಿ. ಇದು ಸಾತ್ವಿಕ ಬಗ್ಗೆ ನಾನು ಹೇಳಲೇಬೇಕು.
ಒಬ್ಬ ಡೈರೆಕ್ಟ್ರು ಆನ್ ಸೆಟ್ಟಲ್ಲೇ ನಾನು ಹೇಳಿದ್ದೆ, ನೆಕ್ಸ್ಟು ಇನ್ನೊಂದು ಸಿನಿಮಾ ನನ್ನ ಜೊತೆ ನೀನು ಮಾಡಲೇಬೇಕಮ್ಮ ಅಂತ. ಡೈರೆಕ್ಟ್ರ್ ಆರ್ಟಿಸ್ಟು ಅವರು ಬಿಡಿರಿ ಚಪ್ಪಾಳೆ, ಹೀರೋಯಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರು ಆ ಸೈಮಾ ಅವಾರ್ಡು, ಹಾಳು ಮೂಳು, ಮಾಡ್ಲಿಂಗು, ಶಾಪಿಂಗು ಅದೇನೋ ಮಾಡ್ತಿರ್ತಾರೆ. ಬಟ್ ನಮ್ಮ ಸೆಟ್ಟಲ್ಲಿ ಸರಸ್ವತಿಯಾಗಿ ಒಂದು ಪಾತ್ರ ಮಾಡಿದ್ದಾರೆ. ನನಗೆ ಇಷ್ಟು ಕಣ್ಣಾಡಿಸು ಅಂದರೆ ಅಷ್ಟೇ, ಇಷ್ಟು ಕತ್ತೆತ್ತು ಅಂದರೆ ಅಷ್ಟೇ, ಇಷ್ಟು ಬೆರಳಿ ಮಾಡೋ ಅಷ್ಟೇ. ಹಂಗಾಗಿ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಟಾರ್ಚರ್ ಆಗಿದೆ. ನಾನು ಒಂಚೂರು ಚಿಕ್ಕದೆಲ್ಲ ಹಿಡಿಯೋದ್ರಿಂದ ಬೈಕೋದ್ರೆ ಮುಂದೆಗಡೆ ಸಾರ್ ಅಂತ ಹಿಂದಗಡೆ ಏನು ಗುರು ತಲೆ ತಿಂತ ನನ್ನ ಮಗ ಅಂತಾನು ಮಾತಾಡ್ತಾರೆ. ಗೊತ್ತಿದೆ ಅದು, ಗೋಳಿಕೋತಾನೆ ಗುರು ಸ್ಟ್ರಿಕ್ಟು, ಸಿನಿಮಾಗಿದ್ದಿರೋ ಡೈರೆಕ್ಟ್ರಾ, ಇವನೇ ರಾಜಮೌಳಿ ಥರ ಆಡ್ತಾನೆ, ಇದೆಲ್ಲ ಮಾತುಗಳು ಬರ್ತವೆ. ಬಟ್ ಸಿನಿಮಾ ಏನಾಗುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನಾನು ಮಾಡೋ ಕೆಲಸ ಪರಿಪೂರ್ಣವಾಗಿ ಮಾಡಬೇಕು, ನನಗೆ ತೃಪ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗಳಿಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟಿದ್ದೀನಿ. ಇಲ್ಲಿ ಕಾತ್ಯಾಯಿನಿ ಪ್ಯಾನಿಕ್ ಆಗಿಬಿಟ್ಟಿದ್ಲು ಫಸ್ಟ್ ಡೇ. ಆಮೇಲೆ ನಾನು ಕೇಳಿದೆ, ಇಲ್ಲ ಸರ್ ನಿಮ್ಮ ಕಂಡ್ರೆ ಭಯ ಅಂತ ಅಂದ್ಲು. ಭಯ ಎಲ್ಲ ಪಡ್ಬಿಡಮ್ಮ, ಕ್ಯಾರೆಕ್ಟರ್ ಮಾತ್ರ ಅಬ್ಸರ್ವ್ ಮಾಡು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಕಾತ್ಯಾಯಿನಿ. ಸೊ ಈ ಥರದ್ದೆಲ್ಲ ಒಂದು ಏನಂತಾರೆ ಆರ್ಟಿಸ್ಟ್ಗಳೆಲ್ಲ ಸೇರಿಕೊಂಡು ಒಂದು ಬೇರೆ ಥರ ಸಿನಿಮಾ ಮಾಡಿದ್ದೀನಿ. ನಾನು ತುಂಬ ಹೋಗ್ತಾ ಇರ್ತೀನಿ, ಯಾರೋ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ, ಎಲ್ಲ ಮಾತು ಮುಗಿಸ್ಬಿಡ್ತೀನಿ. ಏನೋ ಬಿಟ್ಟಿದ್ದೀನಿ ಅರುಣ್, ರಿಲೀಸ್ ಡೇಟ್ ಅಲ್ಲಿ ಬರ್ತೀನಿ. ಇದು ಈ ಫ್ಲೋಲಿ ಇನ್ನು ಬರ್ಬಿಟ್ಟಿದೆ. ವಿಜಯ ರಿಸಾ ಎಲ್ಲಿದ್ದೀರಾ? ರೆಕಾರ್ಡಿಂಗ್ ಭಾಳ ಗೋಳಿ ಕೊಟ್ಟಿದ್ದೀನಿ. 4:3 4 ಸಲ ಚೇಂಜ್ ಮಾಡಿಸಿದ್ದೀನಿ. ಅದು ಒಳಗಡೆ ಬೈಕೊಂಡು ಮುಂದಗಡೆ ಹಿಂಗೆ ನಕ್ಕೊಂಡು ರೆಡಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವಿದ್ಯಾ ನಾಗೇಶ್ 4 ಸಿನಿಮಾ ನನ್ನ ಜೊತೆ ಕ್ಯಾಮ್ರಾಮನ್ನಾಗೆ ಕೆಲಸ ಮಾಡಿದ್ದಾರೆ. ಅಲ್ಲಿ ನಿಂತಿರುವ ಅರುಣ್ ಈಗಲೂ ಕೂಡ ಅವಾಗ ಸ್ವಲ್ಪ ಮೊಬೈಲ್ ಇಟ್ಕೊಂಡಿರ್ತಾರೆ, ಆದರೂ ಕೂಡ ನಮ್ಮ ಜೊತೆ 4ನೇ 6ನೇ ಸಿನಿಮಾ ಜೊತೆ ಕೆಲಸ ಮಾಡ್ತಾರೆ ಅಸೋಸಿಯೇಟಾಗಿ. ಇನ್ನು ರಾಧಾ ಬಾಮ ಮೇಲ್ ಬಾಮ. ಆಮೇಲೆ ಲಾಸ್ಟ್ ಟೈಮ್ ಬರ್ಕೊಂಡು ನಮ್ಮ ಮೇಕಪ್ ಆರ್ಟಿಸ್ಟ್, ಇವರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಿ ಮಾತ್ರನೇ ಇಲ್ಲ, ಒಂದು ಟೀಮಾಗಿ, ಅಂದರೆ ಅವರು ಅದು ಕೆಲಸ ಮಾಡಬೇಕು ಇವ್ರಿಗೆ ಕೆಲಸ ಮಾಡಬೇಕು ಅಂತಾರೆ ಏನಿಲ್ಲ. ಮೇಕಪ್ ಆರ್ಟಿಸ್ಟ್ ಆಗಿದ್ರು ಕೂಡ ಇಲ್ಲಿ ಬೊಕ್ಕೆ ಬಳಸ್ಕೊಳ್ತಾ ಇದ್ದೀನಿ ನಾನು. ನೀವೆಲ್ಲ ಏನೋ ಶೋ ಗರ್ಲ್ ಅಂತ ಏನಂತಾರಲ್ಲ ಆ ಥರ ಅಂದ್ಕೊಂಡಿಲ್ಲ. ಇಲ್ಲ, ನಮ್ಮ ಮೇಕಪ್ ಆರ್ಟಿಸ್ಟು 2 ಪಿಕ್ಚರ್ ನನ್ನ ಜೊತೆ ಕಂಟಿನ್ಯೂ ಕೆಲಸ ಮಾಡಿದ್ರಮ್ಮ, ಮುಂದೇನು ಮಾಡೋಣ. ಥ್ಯಾಂಕ್ ಯು. ಬೊಕ್ಕೆ ಏನು ಬೇಡ ಸುಂದರಮ್ಮ, ಬಜೆಟ್ ಉಳ್ಸಾರ ನೀನು ಎತ್ಕೊಂಡ್ಬಂದ್ರು. ಅವಳು ಫ್ರೆಂಡ್, ಅವಳು ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮವರೇ ಬೊಕ್ಕೆ ಕೊಟ್ಕೊಂಡ್ರೆ ಗೊತ್ತಾಗುತ್ತೆ ಬಂಡವಾಳ. ಮಂಜಣ್ಣ ಏನೋ ಕೇಳಿದ್ರಿ, ಇದು ಒಂದು ಮೊಬೈಲಲ್ಲಿ ಒಂದು ಏನಕ್ಕೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ಬಸ್ ಸ್ಟಾಪ್ ಹತ್ರ ಇಬ್ಬರು ಗಂಡ ಹೆಂಡತಿ ಥರ ನಿಂತಿದ್ರು. ಅದೇನೋ ಇಮಿಡಿಯೇಟಾಗಿ ಇದೇನೋ ಚೆನ್ನಾಗಿದೆಯಲ್ಲ, ಈ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಆವಾಗ ಈ ಬ್ಯಾಕ್ ಡ್ರಾಪಲ್ಲಿ ಒಂದು ಕತೆ ಮಾಡಿದ್ರೆ ಹೇಗೆ ಅನ್ನೋ ಒಂದು ಪ್ಲಾನಿಂಗಲ್ಲಿ ಸುಮ್ಮನೆ ಹಾಗೆ ಟ್ರಾವೆಲ್ ಮಾಡ್ತಾ ಅದೇ ಒಂದು ಚೂರು ಅಲ್ಲೊಂದು ಚೂರು ಬೆಳೆದು ಅದಕ್ಕೊಂದು ಸ್ಕ್ರೀನ್ ಪ್ಲೇ ಆರ್ಡರ್ ಮಾಡಿಕೊಂಡೆ. ನನ್ನ ಪ್ರಕಾರ 100 ಜನ ಥಿಯೇಟ್ರಿಗೆ ಬಂದರೆ ಮಿನಿಮಮ್ 60 ಜನ ನನ್ನ ಸಿನಿಮಾನ 100% ಒಪ್ತಾರೆ ಅನ್ನೋ ಧೈರ್ಯ ನನಗಿದೆ. ಇದು ರೆಗ್ಯುಲರ್ ಜೋನರ್ ಒಡಿ ಬಡಿ ಅದು ಇದು ಮಸಾಲ ಐಟಮ್ಗಳು ಜಾಸ್ತಿ ಹಾಕಿಲ್ಲ, ಮನುಷ್ಯನ ಆಲೋಚನೆ. ನಾನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಹೇಳಿದ್ಕೆ. ಈ ಕತೆ ಒಂದು ಬಸ್ ಸ್ಟಾಪ್ ಹಿಂದೇನೋ ಆದ್ರೂ ಇಲ್ಲೊಂದು ಲವ್ ಫೇಲ್ಯೂರ್ ಇದೆ, ಒಂದು ಯುವಕರ ಸಮಸ್ಯೆ ಇದೆ, ಯುವತಿಯರ ಸಮಸ್ಯೆ ಇದೆ, ಒಂದು ಅಪ್ಪ ಅಮ್ಮನ ಕತೆ ಇದೆ. ಬೇರೆ ತುಂಬ ಕತೆಗಳನ್ನ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನೇ ಹೇಳ್ಕೊಂಡ್ರೆ ಅದು ತುಂಬ ಎಕ್ಸಾಗ್ರೇಷನ್ ಆಗುತ್ತೆ ಅಂತೇಳಿ ನನಗೆ ಹೇಳೋಕ್ಕೆ ಮನಸ್ಸು ಬರ್ತಿಲ್ಲ. ಸಿನಿಮಾ ನೋಡಿದ್ರೆ ಇದಾಗ್ಬೋದು. ಒಂದು ಎಮೋಷನಲ್ ಜರ್ನಿ ಇದೆ, ಸರಿ ತಪ್ಪುಗಳ ಮಿಶ್ರಣಗಳಿದೆ. ಒಂದು ಕ್ಷಣ ಏನು ಮಾಡಿದ್ರೆ ಏನಾಗ್ಬೋದು ಅನ್ನೋದು ಇದೆ. ಲೈಫು ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಮುಂದೆ ನಾಳೆಗೂ ಕೂಡ ಇದೆ. ಈಗ ಮನ್ವಿತ್ ಹೇಳಿದಾಗೆ ಇವತ್ತೇ ಆಗಿಲ್ಲ ಅಂದ್ರೆ ನೀವು ಒಂದು 10 ವರ್ಷಕ್ಕೆ ಆಗ್ಬೋದು. ಸೊ ಆ ಥರದ್ದೆಲ್ಲ ಆಲೋಚನೆಗಳನ್ನು ನೋಡುಗರಲ್ಲಿ ಹಾಕ್ಬೋದಾದಂತಹ ಚಿತ್ರ ಅಂತ ಹೇಳ್ತೀನಿ ಮಂಜಣ್ಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.